ತುಂಬಾ ಸುಸ್ತಾಗಿದೆಯಾ? But this TV sound, it just is so irritating. Doctor has told me to take rest. This office is also, I just can't take this targets, pressure. I don't even feel like going to the office. ಏನು ಯೋಚನೆ ಮಾಡಬೇಡ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಓಕೆ? ಇಲ್ಲ 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 ಸೌಮ್ಯ, ಇನ್ನೊಂದ್ಸರಿ ಮಾಡಲ್ಲ. ಸೌಮ್ಯ, ಏನಾದ್ರು ಕೆಟ್ಟ ಕಾಣಿಸ್ಬಿತ್ತಾ? ಹೌದು. I saw a horrible dream. It was so disturbing, Sanjay. ಸಮಾಧಾನ ಮಾಡ್ಕೊ, ಅದು ಬರೀ ಕನಸಷ್ಟೇ. Okay. Andre, Sanjay, you know what? The doctor told me to take lot of rest. Otherwise, the baby in the womb will not develop. You know what I saw? I saw my baby so weak, so fragile. ಸೌಮ್ಯ, ಅದು ಬರೀ ಕನಸು. ನೀನು ಡಾಕ್ಟರ್ ಜೊತೆ ಮಾತಾಡಿದೆಯಲ್ಲ, ಅದಕ್ಕೆ ಅದೇ ನಿನ್ನ ತಲೆಯಲ್ಲಿದೆ. ಹಲೋ, ಯಾರು? ನಾನಂದ್ರೆ? ಓ ಸೌಮ್ಯ, ಏನು ಮಗಳೇ, ಹೇಗಿದೆಯಾ? ಯಾಕೆ? ಹೌದಾ? ಯಾವಾಗಿಂದಮ್ಮ? ಅಯ್ಯೋ ದೇವ್ರೆ. ಹಾಂ ಬರ್ತೀವಮ್ಮ, ಬರ್ತೀವಿ. ಹಾಂ, ನಮಗೆ ಒಂದು 3-4 ದಿವಸ ಟೈಮ್ ಕೊಡು. ಸ್ವಲ್ಪ ಸ್ಕೂಲ್ ಹತ್ರ ವ್ಯವಸ್ಥೆ ಮಾಡಬೇಕು, ನಿಮ್ಮಮ್ಮ ಮನೆ ಕಡೆ ವ್ಯವಸ್ಥೆ ಮಾಡಬೇಕು. ಆದಮೇಲೆ ಇಬ್ಬರು ಬರ್ತೀವಮ್ಮ. ಒಂದು 3-4 ದಿವಸ ಅಷ್ಟೇ, ಆಯಿತಾ? ಹುಷಾರ ನೋಡ್ಕೊಂಡ. ಹಾಂ, ಓಕೆ, ಆಯ್ತಮ್ಮ. ಬನ್ನಿ ಮಾವ, ಬನ್ನಿ ಅತ್ತೆ. ಅಮ್ಮ, ಅಮ್ಮ ಜರ್ನಿ ಹೇಗಿತ್ತು? ಚೆನ್ನಾಗಿತ್ತಮ್ಮ. ಅವಾಗ ಮುಂಚೆನೇ ಹೇಳಿದ್ದೆ, ನಮ್ಮ ಬಸ್ ಸ್ಟ್ಯಾಂಡ್ ಬರ್ತಿದ್ನಲ್ಲ. ಏನು ಪರವಾಗಿಲ್ಲ ಬಿಡಪ್ಪ, ಆಟೋ ಇತ್ತು, ಬಂದ್ವಿ ಅಷ್ಟೇ ತಾನೇ, ಏನು ತೊಂದರೆ ಇಲ್ಲ. ಸರಿ ಬನ್ನಿ, ತಿಂದಿದ್ದೀನಿ ನಾನು. ಇಲ್ಲ ಇಲ್ಲ, ನಾವು ತಿಂಡಿ ತಿನ್ಕೊಂಡೇ ಹೊರಟ್ವಿ. ಒಂಚೂರು ಅತ್ತೆ. ಇಲ್ಲಪ್ಪ, ಬೇಡ ಬೇಡ. ಬೇಡಪ್ಪ, ತಿಂಡಿ ಬೇಡ, ಕಾಫಿ ಸಾಕು. ಊಟ ಮಧ್ಯಾಹ್ನ ಮಾಡ್ಕೋತೀವಿ ಬಿಡು. ನಿಮಗೆ ಏನಾದರೂ ಆಫೀಸ್ಗೆ ಹೊತ್ತಾದರೆ ನೀವು ಹೊರಡಿ, ನೀವಿಬ್ಬರು ಹೊರಡಿ, ಏನೂ ತೊಂದರೆ ಇಲ್ಲ. ಮಧ್ಯಾಹ್ನ ಊಟ ಮಾಡ್ಕೋತೀವಿ, ನೀವು ಬರೋವರೆಗೂ ಆರಾಮಾಗಿರ್ತೀವಿ. ಡೋಂಟ್ ವರಿ. ಆಯ್ತು ಮಾವ, ಬಿ ಕಂಫರ್ಟಬಲ್. ಆಯ್ತಪ್ಪ. This will be your room for the next 6 months. And Amma, my kitchen will be your room for the next 6 months. ನೋಡು, ಖಂಡಿತ ಸಾಧ್ಯ ಇಲ್ಲ. 6 ತಿಂಗಳು ನಮ್ಗೆ ಇಲ್ಲಿ ಇರೋಕ್ಕಾಗೋದಿಲ್ಲಮ್ಮ. ಸ್ಕೂಲ್ ಇದೆ, ಸ್ಕೂಲ್ ಅವ್ರಿಗೆ ಇಷ್ಟಪಡ್ತಾರೆ, ನಿಮ್ಗೆ ಗೊತ್ತಾ? ನಿಮ್ಮ ತಮ್ಮನಿಗೆ ಹೇಳಿ ನೋಡ್ಕೊಳ್ತಾರೆ. 6 ತಿಂಗಳು ತಾನೆ. ಅದು ಹಾಗಲ್ಲ ಸಂಜಯ್, ಈ ಸ್ಕೂಲ್ ನಡೆಸೋದು ತುಂಬ ಕಷ್ಟ ಇದೆ. ಈ ಟೀಚರ್ಸು ಅವಾಗ ರಜೆ ತಗೊಳ್ತಾನೇ ಇರ್ತಾರೆ. ಸಾಲದಕ್ಕೆ ವೀಕ್ಲಿ ಟೆಸ್ಟ್ಗಳಾಗಬೇಕು, ಅದನ್ನು ವ್ಯಾಲ್ಯೂಯೇಷನ್ ಮಾಡಿಸ್ಬೇಕು. ಈ ಡಿಪಾರ್ಟ್ಮೆಂಟ್ನವರು ಆಗಲೆಲ್ಲ ಏನಾದರೂ ಒಂದು ಪೈಲಿ ಕೇಳ್ತಾನೆ ಇರ್ತಾರೆ. ಅದು ತುಂಬ ಕಷ್ಟನಪ್ಪ, ಪ್ಲೀಸ್. ಆಯ್ತಪ್ಪ, but I'll allow you to go only once a week, huh? ಮಾವ, ವಾರಕ್ಕೊಂದ್ಸತಿ ನಾನು ಬರ್ತೀನಿ ನಿಮ್ಮ ಜೊತೆಯಲ್ಲಿ, ಹೋಗ್ಬಿಟ್ಟು ಬರೋಣ. ಏನು ಬೇಡ ಬಿಡಪ್ಪ, ಸದ್ಯ ನೀವುಗಳು ವಾರಕ್ಕೊಂದ್ಸರಿ ನಾವು ಹೋಗೋದಕ್ಕೆ ಒಪ್ಕೊಂಡ್ರಲ್ಲ, ಅದೇ ಸಾಕು ಬಿಡಪ್ಪ. ಅಮ್ಮ, ಅಡುಗೆ ಆಗಿದೆ.
ನೀವು ನಿಧಾನಕ್ಕೆ ಊಟ ಮಾಡಿ, ಓಕೆ? ಐ ಕಮ್ ಬ್ಯಾಕ್ ಬೈ 9 o'clock. ಅಮ್ಮ, you all are waiting for me. ಯಾಕಮ್ಮ ಇಷ್ಟು ಲೇಟ್ ಆಯಿತು? ಅಮ್ಮ, this is common in IT. ಬೆಳಗ್ಗೆ 9 ಗಂಟೆಗೆ ಹೊರಟಿದ್ದು, ಟೈಮ್ ನೋಡಿ ಇವಾಗ 10:30. ಅದು ಅಮ್ಮ, ಲಾಟ್ ಆಫ್ ವರ್ಕ್. 12 ಗಂಟೆ ಕಾಲನ ಕೆಲಸ ಮಾಡೋದು, ಹಾಂ? ಅಯ್ಯೋ ಎಷ್ಟು ಹಶ್ವಾಗಿದೆಯೋ ಏನೋ. ಬಾ ಊಟ ಮಾಡೋಣ, ಬಾ ನೀವು ಬನ್ನಿ. ಅಮ್ಮ, I'm feeling so tired and exhausted. ಯಾಕಮ್ಮ? ಯಾಕೆ? Sometimes I think I should not have become pregnant. ಛೇ ಬಿಡ್ತು ಅನ್ನು. ಏನು ಮಾತಾಡ್ತಿದ್ಯಾ? ಕೆಲಸಕ್ಕೋಸ್ಕರ ಯಾರು ಜೀವನ ಹಾಳು ಮಾಡ್ಕೋತಾರಾ? ಹಾಂ, ಮಾತಾಡ್ಬಾರ್ದು ಹಂಗೆಲ್ಲ, ಓಕೆ? ಜೀವನಕ್ಕೋಸ್ಕರ ಕೆಲಸ ಅಷ್ಟೇ, ಗೊತ್ತಾಯ್ತಾ? ಕೆಲಸ ತುಂಬ ಕಷ್ಟ ಆದರೆ ಬಿಟ್ಬಿಡು. ಬೇರೆ ಏನು ಬೇಕಾದರೂ ಮಾಡ್ಬೋದು. ನಿಮಗೆ ಸಂಗೀತ ಹೇಗಿದ್ರು ಚೆನ್ನಾಗಿ ಬರುತ್ತೆ, ಅದನ್ನೇ ಮುಂದುವರಿಸು. ಈಗಂತೂ ಸಂಗೀತದ ಮೇಷ್ಟ್ರಿಗೆ ತುಂಬ ಡಿಮ್ಯಾಂಡ್ ಇದೆಯಂತೆ. ಮನೇಲೆ ಪಾಠ ಹೇಳ್ಕೊಡು. ಅದೇನು ಹೊರಗಡೆ ಹೋಗಿ ದುಡಿತಿರೋ ಅದನ್ನ ಮನೇಲೆ ಕೂತ್ಕೊಂಡು ದುಡಿಬೋದಲ್ಲ. ಅದೇನೋಪ್ಪ, ಅದು ಯಾವುದರಿಂದ ಓಡ್ತಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ದುಡಿಮೆ ದುಡಿಮೆ ದುಡಿಮೆ. Yeah. Yes, sir. It will be done. Not to worry, sir. Just a moment. ಇವತ್ತು ಭಾನುವಾರ ಅಲ್ವಾ? ಇವತ್ತು ಆಫೀಸ್ಗೆ ಹೋಗ್ಬೇಕಾ? ಹೌದು ಅತ್ತೆ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಹೌದಾ? ಹೋಗ್ಲೇಬೇಕು. ಸರಿ, ಹಂಗಿದ್ರು ಒಂದು ನಿಮಿಷ ತಿಂಡಿ ತೊಗೊಂಡ್ಬಿಡ್ತೀನಿ. ಬೇಡ ಅತ್ತೆ, ಯಾಕೆ? ಲೇಟ್ ಆಗ್ತಿದೆ, ಹೊರಡಲೇಬೇಕು. ತಿಂಡಿ ತಿನ್ಕೊಂಡು ಇಲ್ಲ ಬೇಡ, ಎಷ್ಟೊತ್ತಾಗುತ್ತೆ? ಬೇಡ ಬೇಡ ಪ್ಲೀಸ್. ಸೌಮ್ಯ, ಟೇಕ್ ಕೇರ್. ಸಾವಿತ್ರಿ, ನೋಡು, ಬಂದ್ರಾ? ನೀನು ಹೇಳಿದ್ದೆಲ್ಲ ತಂದ್ಕೊಟ್ಟಿದ್ದೀನಿ, ಸರಿ, ಎಲ್ಲ ಸಿಕ್ತು. ಎಲ್ಲ ತಂದ್ರಾ? ಓಹೋ. Sanjay, I think I'll go to the doctor today. I need to get some medicines. ಬೇಡ ಬೇಡ, ಡಾಕ್ಟರ್ ಹತ್ರ ಹೋಗೋದೇನು ಬೇಡ. ಅವಳಿಗೆ ಎಣ್ಣೆ ನೀರು ಹಾಕ್ತೀನಿ, ಒಳ್ಳೆ ರೆಸ್ಟು, ಊಟ ಇಷ್ಟ ಆದರೆ ಸಾಕು. No, Amma. Please, I need to go for a checkup. Okay, Soumya. Take care. I'll probably be late. 9 ಗಂಟೆ ಆಗ್ಬೋದು. Okay? Thank you. ಸೌಮ್ಯ, ಯಾಕಮ್ಮ ತಿಂಡಿಗೆ ಬರಲಿಲ್ಲ? ಬಾ ನೋಡು, ನಾನೇ ಇಲ್ಲಿಗೆ ತಗೊಂಬಂದೆ. ಸೌಮ್ಯ, ಇಷ್ಟೊಂದು ಮಾತ್ರನಾ? ಇಷ್ಟೆಲ್ಲ ತಗೋತೀಯ ನೀನು? ಛೇ ನನ್ನ ಮಾತು ಕೇಳಿದ್ರೆ ಇಷ್ಟೆಲ್ಲ ತಗೊಳ್ಳೋದೇ ಬೇಡ. ಅಮ್ಮ, ನೋಡು, ಇದು ಕ್ಯಾಲ್ಶಿಯಂಗೆ, ಇದು ಐರನ್ ಟ್ಯಾಬ್ಲೆಟ್, ಇದು ವಿಟಮಿನ್, ಇದು ಕಾನ್ಸ್ಟಿಪೇಷನ್ ಗಿಟ. ಇದೆಲ್ಲ ಬೇಕಮ್ಮ. ನೋಡು ಸೌಮ್ಯ, ನಾನು 5 ಮಕ್ಕಳನ್ನ ಹಡೆದಿದ್ದೀನಿ, ನಿನ್ನನ್ನು ಸೇರಿ. ಎಲ್ಲ ನಾರ್ಮಲ್ ಡೆಲಿವರೀಸೇ, ಎಲ್ಲರೂ ಆರೋಗ್ಯವಾಗೇ ಇದ್ದಾರೆ. ನೋಡು, ನನ್ನ ಮಾತು ಕೇಳು. ಸೊಪ್ಪಿನ ಹುಳಿ ದಿನಬಿಟ್ಟು ದಿವಸ ಮಾಡ್ತೀನಿ, ಅದರಲ್ಲಿ ಐರನ್ ಜಾಸ್ತಿ ಇದೆಯಂತೆ. ಮೆಂತ್ಯದಿಟ್ಟಿನ ಗೊಜ್ಜು, ಅದು ರುಚಿ ಅಷ್ಟೇ ಅಲ್ಲ, ಅದು ನಿನ್ನ ಕಾನ್ಸ್ಟಿಪೇಷನ್ಗೂ ಒಳ್ಳೆಯದು. ಜೀರಿಗೆ ತಂಬುಳಿ, ಅದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ದಾಳಿಂಬೆ ಜ್ಯೂಸ್ ಕುಡಿದ್ರೆ ಬ್ಲಡ್ ಕೌಂಟ್ ಜಾಸ್ತಿ ಆಗುತ್ತಂತೆ. ನೋಡಿ, ಇಷ್ಟೆಲ್ಲ ನಾವು ಅಡುಗೆಯಲ್ಲೇ ಮಾಡ್ಕೋಬೋದು. ಅಮ್ಮ, ನೋಡು, ನಾನು ಅಲೋಪತಿಕ್ ಮೆಡಿಸಿನ್ ಬೇಡವೇ ಬೇಡ ಅಂತೇನು ಹೇಳಲ್ಲ, ಚೆಕಪ್ ಬೇಡ ಅನ್ನಲ್ಲ, ಸ್ಕ್ಯಾನಿಂಗು ಬೇಡ ಅನ್ನಲ್ಲ. ಆದರೆ ನಾವು ತಿನ್ನೋ ಆಹಾರದಲ್ಲಿ ಇದೆಲ್ಲ ಪಡ್ಕೋಬೋದಲ್ಲ. ಆದರೆ ಅಮ್ಮ, ಡಾಕ್ಟರ್ ಹ್ಯಾಸ್ ಟೋಲ್ಡ್ ಮೀ ನಾಟ್ ಟು ಸ್ಕಿಪ್ 1 ಟ್ಯಾಬ್ಲೆಟ್ ಆಲ್ಸೋ. ಐ ನೀಡ್ ಟು ಟೇಕ್ ಕಂಪ್ಲೀಟ್ ಬೆಡ್ ರೆಸ್ಟ್. ಸೌಮ್ಯ, ಇದನ್ನೇ ನಾನು ಒಪ್ಪದೇ ಇರೋದು. ಈಗಿನ ಕಾಲದ ಹುಡುಗಿರೇ ಹಾಗೆ, ನೀನು ಅಂತಲ್ಲ. ಪ್ರೆಗ್ನೆಂಟ್ ಆದರೆ ಸಾಕು, ಏನೋ ದೊಡ್ಡ ಕಾಯಿಲೆ ಬಂದವ್ರಂಗೆ ಆಡೋದು. ಬೆಡ್ ರೆಸ್ಟು ಅಂತ ಮಲ್ಕೊಂಡ್ರೆ ದಪ್ಪ ಆಗ್ತಾರೆ ಅಷ್ಟೇ. ಮಾಮೂಲಾಗಿ ಓಡಾಡಿಕೊಂಡು ಕೆಲಸ ಅದು ಮಾಡ್ಕೊಂಡಿದ್ರೆ ಗಟ್ಮುಟ್ಟಾಗೂ ಇರ್ತಾರೆ, ನಾರ್ಮಲ್ ಡೆಲಿವರಿನೂ ಆಗುತ್ತೆ. ಸೌಮ್ಯ, ಮಾವ ಎಲ್ಲಿ?
ಕೆಲ್ಸಕ್ಕೆ ಹೋದ್ರು. He'll come back after 3 days. ಹೌದಾ? ನನಗೆ ಅವ್ರು ಕಂಡ್ರೆ ತುಂಬ ಗೌರವ. ಅದೇನು ತಾಳ್ಮೆ, ಅದೇನು ತೃಪ್ತಿ, ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ. ಐ ರಿಯಲಿ ಮಿಸ್ ಹಿಮ್. ಸಂಜಯ್, ಅದೇನೋನಪ್ಪ, ನನಗೆ ಈ ಶಾಪಿಂಗ್ ಅಂದರೆ ಆಗಲ್ಲ. ಸುಮ್ಮನೆ ಗಂಟೆಗಟ್ಟಲೆ ಅದು ನೋಡ್ತಾ ಕಾಲ ಕಳೀತಾರೆ. ಸುಮ್ಮನೆ ನಂಗೆ ಬೇಜಾರು ನೋಡು. ಆದರೆ ಈ ಹೆಂಗಸು ಸಮಾಚಾರ ಬೇರೆ ನೋಡು. ಹೌದು ಮಾವ, ನನಗೂ ಹಾಗೆ ಅನ್ಸುತ್ತೆ. ಈ ಸೌಮ್ಯ ಮತ್ತೆ ಅತ್ತೆ ಜೊತೆ ಸಿಕ್ಕಾಕೊಳ್ತಿದ್ದೆ. ಸದ್ಯ ಅವ್ರು ಇವಾಗ ಶಾಪಿಂಗ್ ಹೋಗಿ ಬರೋವರೆಗೂ ನಾವಿಲ್ಲಿ ಆರಾಮಾಗಿ ಕಾಲ ಕಳಿಬೋದು. ಅದೇನೋ ಕರೆಕ್ಟ್. ಒಂದು ಸೌಮ್ಯ ಫೋನ್ ಮಾಡಿದಾಗ ನಾವು ಹೋಗಿ ಪಿಕ್ ಮಾಡಿದ್ರೆ ಆಯಿತು. ಆಯ್ತು ಬಿಡು. ಮಾವ, ನಿಮ್ಗೆ ನೋಡ್ತಿದ್ರೆ ಎಷ್ಟು ಆಶ್ಚರ್ಯ ಆಗತ್ತೆ ಗೊತ್ತಾ? ನೀವು ಯಾವಾಗಲೂ ಇಷ್ಟು ಸಂತೋಷವಾಗಿ ಆಗಿರ್ತೀರಾ. ನೀವು ಒಂದು ಸಾರಿನೂ ಮುಖ ಗಂಟಾಕೊಂಡಿದ್ದೇ ನೋಡಿಲ್ಲ. ಎಲ್ಲರ ಜೊತೆಯಲ್ಲೂ ನಗ್ತಾ ಮಾತಾಡ್ತೀರಿ. ಮಾವ, ನನಗೆ ಕೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ನೀವು ನಿಮ್ಮ ಸ್ಕೂಲ್ಗೆ ನಿಮ್ಮ ಪೆನ್ಷನಲ್ಲಿ ಅರ್ಧ ಭಾಗ ಕೊಡ್ತಿದ್ದೀರಂತೆ. ಹೌದೇ? ಯಾಕೆ ಕೇಳಿದೆ ಅಂದರೆ, ಹೌದಪ್ಪ, ನನಗೆ ಭವಿಷ್ಯದ ಬಗ್ಗೆ, ಅದಕ್ಕೋಸ್ಕರ ಯೋಚನೆ ಮಾಡೋದ್ರ ಬಗ್ಗೆ, ಅದಕ್ಕೋಸ್ಕರ ತುಂಬ ಹಣ ಕೂಡಿಡೋದ್ರ ಬಗ್ಗೆ ನನಗೆ ಅಷ್ಟಾಗಿ ನಂಬಿಕೆ ಇಲ್ಲ. ನನಗೆ ಚಿಕ್ಕಂದಿನಿಂದ ನಮ್ಮ ಹಳ್ಳಿಯವ್ರಿಗೋಸ್ಕರ, ಬಡವರಿಗೋಸ್ಕರ ಒಂದು ಸ್ಕೂಲ್ ನಡೆಸಬೇಕು ಅಂತ ಆಸೆ ಇತ್ತು. ಆದರೆ ಅದು ಆಗಲೇ ಇಲ್ಲ. ಕಾರಣ ಗೊತ್ತೇ? ನಾನು ಡಿಗ್ರಿ ಪಾಸ್ ಮಾಡೋ ಹೊತ್ತಿಗೆ ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ತಾಯಿ, 2 ತಂಗಿಯರು ಹಾಗೂ ಒಬ್ಬ ತಮ್ಮ ಇರೋ ಸಂಸಾರದ ಜವಾಬ್ದಾರಿ ನಾನು ತಗೋಬೇಕಾಯಿತು. ಡಿಗ್ರಿ ಆಗಿತ್ತು, ಕೆಲಸಕ್ಕೆ ಅಪ್ಲೈ ಮಾಡಿದೆ. ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಕ್ತು. ಸಂಬಳದ ಹಣದಲ್ಲಿ ಸಂಸಾರ ಸಾಗ್ತಾಯಿತ್ತು. ರಿಟೈರ್ ಆದಮೇಲೆ ನನ್ನ ಆಸೆ ಮತ್ತೆ ಚಿಗುರ್ತು. ನನ್ನ ರಿಟೈರ್ಮೆಂಟ್ ಹಣದಿಂದ ಅರ್ಧ ಭಾಗ ಹಾಕಿ ಬರೀ 10 ಮಕ್ಕಳಿಂದ ಸ್ಕೂಲ್ ಶುರು ಮಾಡಿದೆ. ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ, ಹಾಗೆ. ನನ್ನ ಪೆನ್ಷನ್ ಹಣದ ಅರ್ಧ ಭಾಗ ಸ್ಕೂಲ್ಗೆ ಕೊಡ್ತಿದ್ದೀನಿ. ಈ 8 ವರ್ಷದಲ್ಲಿ ಸ್ಕೂಲು ಎಷ್ಟು ಬೆಳೆದಿದೆ ಅಂದರೆ ನನ್ನ ಪೆನ್ಷನ್ ಹಣ ಈಗ ಅದಕ್ಕೆ ಬೇಕಾಗೇ ಇಲ್ಲ. ಆದರೂ ಪ್ರತಿ ತಿಂಗಳು ಕೊಡ್ತೀನಿ. ಹೇಗೆ ಗೊತ್ತೇ? ಒಂದು ಸೇಯಿಂಗ್ ಇದೆ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ. ಅದಕ್ಕೆ ಒಂದು ಟ್ರಸ್ಟ್ ಮಾಡಿದ್ದೇವೆ. ಅದರಲ್ಲಿ ನನ್ನ ಹಾಗೆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋಂಥವ್ರು ಇನ್ನೂ 10 ಜನ ಇದ್ದಾರೆ. ಆದರೂ ನನ್ನದೇ ಎಲ್ಲ ಜವಾಬ್ದಾರಿ. ಪ್ರತಿದಿನ ಹೋಗ್ತೀನಿ. ಪ್ರಿನ್ಸಿಪಾಲ್ ಒಬ್ಬರು ಒಳ್ಳೆ ಹೆಣ್ಮಗಳು ಸಿಕ್ಕಿದ್ದಾಳೆ. ಆಕೆನೂ ನಾನು ಅಕೌಂಟ್ಸು, ಅಡ್ಮಿನಿಸ್ಟ್ರೇಷನ್ನು, ಅಡ್ಮಿಷನ್ಸು ಹೀಗೆ ಎಲ್ಲ ನೋಡ್ಕೋತೀವಿ. 10 ಮಕ್ಕಳಿಂದ ಶುರುವಾದ ಶಾಲೆಯಲ್ಲಿ ಈಗ 1000 ಮಕ್ಕಳಿದ್ದಾರೆ. 30 ಕ್ಲಾಸ್ ರೂಮ್ಸ್ ಇವೆ. ಈ ಕಾರ್ಯ ನಮ್ಮೂರೊಂದಕ್ಕೆ ಸೀಮಿತ ಆಗಬಾರ್ದು ಅಂತ ವ್ಯಾನ್ಸ್ ಇಟ್ಕೊಂಡಿದ್ವಿ. ನಿಮ್ಮ ಸಿಟಿ ಸ್ಕೂಲ್ನಲ್ಲಿ ಇರೋ ಎಲ್ಲ ವ್ಯವಸ್ಥೆ ಇದೆ. ನಮ್ಮ ಮಕ್ಕಳು ಕೂಡ CBSE ಸಿಲೆಬಸ್ ಓದ್ತಾರೆ. ಒಟ್ಟಿನಲ್ಲಿ ನಮ್ಮ ಹಳ್ಳಿ ಮಕ್ಕಳಿಗೆ ಯಾವುದಕ್ಕೂ ಕಮ್ಮಿ ಆಗಬಾರ್ದು. ಅವರು ಸಿಟಿಯಲ್ಲಿ ಓದಿದ್ದು ಹುಡುಗರ ಜೊತೆ ಕಾಂಪೀಟ್ ಮಾಡಬೇಕು. ಅದೇ ನಮ್ಮ ಧ್ಯೇಯ. ಅಂತೂ ಸಂಜಯ್, ಒಂದು ಮಾತು ಹೇಳ್ತೀನಿ, ಯಾರಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೋ ಅದನ್ನೇ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಅಥವಾ ಹೆಸರಿಗೋಸ್ಕರ ಕೆಲಸ ಮಾಡಬಾರ್ದು. ಯಾಕೆಂದರೆ ಇದೆಲ್ಲ ತುಂಬ ಕ್ಷಣಿಕ, ಬಹಳ ದಿವಸ ಇರೋಲ್ಲ. ಅದು ಅಲ್ಲದೆ ಇದರಿಂದ ಆತ್ಮಸಂತೋಷ ಸಿಕ್ಕಲ್ಲ ನೋಡಿ. ಹಲೋ. ಹಾಂ ಸೌಮ್ಯ, ಬರ್ತಾ ಇದ್ದೀವಿ. ನೋಡೋಣ. ಇಷ್ಟು ಬೇಗ ಎದ್ಬಿಟ್ಟೆ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೋದಾಗಿತ್ತು. 10 ನಿಮಿಷ ತಿಂಡಿ ಕೊಟ್ಬಿಡ್ತೀನಿ. ಓಕೆ ಅಮ್ಮ. ಅಮ್ಮ, ಏನಮ್ಮ? ನಿನ್ನ ಸೊಪ್ಪಿನ ಸಾರು, ಹ್ಮ್, ಮೆಂತ್ಯ ಗೊಜ್ಜು ಮ್ಯಾಜಿಕ್ ಮಾಡ್ತು. ಹೌದಾ? I feel so comfortable. Guess what? No constipation. I feel so light and so strong. ಅಮ್ಮ,
ನೀನ್ ಹೇಳಿದ್ದೆ ಸರಿ. ಐ ಥಿಂಕ್ ಐ ಗೋ ಯೋರ್ ವೇ ನೌ. ಈಗ ಎಣ್ಣೆ ನೀರ್ ಹಾಕ್ತೀಯಾ ಇಲ್ವಾ? ಅಮ್ಮ, ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಅ ಲವ್ಲಿ ಮದರ್ ಲೈಕ್ ಯು. Even I want to be a mother like you to my kid. ಸಂಜಯ್, ಏನಾಯ್ತು? Are you not well? Headache? ಇಲ್ಲ, ಏನಾಗಿಲ್ಲ. ಮತ್ತೆ why are you like this? ಒಂದು ನಿಮಿಷ ತಾಳು. Why this now? ಹೌದು, ನನಗೆ ಚಿಕ್ಕಂದಿನಿಂದ ಒಂದು ಸ್ವಂತ ಸಂಸ್ಥೆ ಸ್ಥಾಪನೆ ಮಾಡಬೇಕಂತ ಆಸೆ ಇತ್ತು. ಹೌದು, ನನ್ಗೆ ಗೊತ್ತು. I always told you, we can run the family on my salary and you can focus on your venture. But you are always hesitant. Now this all of a sudden? ಹೌದು, ನಿಮ್ಮ ಅಪ್ಪನ ಹತ್ರದಿಂದ ನೋಡಿದಾಗ ನನಗೆ ಅನಿಸ್ತು ಅವ್ರಿಗೆ ಈ ವಯಸ್ಸಲ್ಲಿರೋ ಧೈರ್ಯ ನನಗಿಲ್ವಲ್ಲ ಅಂತ. ಅವರು ನನ್ನ ಮೇಲೆ ಎಷ್ಟು ಪ್ರಭಾವ ಬೀರಿದ್ದಾರೆ ಅಂದರೆ ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿಬಿಟ್ಟೆ. ನಾಳೆಯಿಂದ ನನ್ನ ಸಂಸ್ಥೆ ಪ್ರಾರಂಭ. Really? Yes, better late than never.